ಗುರು ಇವತ್ತೇನಾದ್ರು ವೈಭವ್ ಸೂರ್ಯವಂಶಿ ಅವರು ಐರ್ಲೆಂಡ್ ಅಗೇನೆಸ್ಟ್ ಆಡ್ತಾರಂತ ಮ್ಯಾಚ್ ಡೆಬ್ಯೂ ಮಾಡೋರು ಅಂತ ಹೇಳಿದ್ರೆ ಫಾಸ್ಟೆಸ್ಟ್ ಯಂಗೆಸ್ಟ್ ಕ್ರಿಕೆಟರ್ ಆಗ್ತಾರೆ ಇಂಟರ್ನ್ಯಾಷನಲ್ ಕ್ರಿಕೆಟರ್ಗೆ ಪ್ರಾಧಾರ್ಪಣೆ ಮಾಡೋಕ್ಕೆ ಅಂತ ಹೇಳೋದು. ಯಾಕಂತ ಹೇಳಿದ್ರೆ ಆ ರೀತಿಯಾದಂಥ ಧಮಾಕ ಮಾಡಿ ವೈಭವ್ ಸೂರ್ಯವಂಶಿ ಅವರು ಇಂಡಿಯಾ ಟೀಮ್ಗೆ ಎಂಟ್ರಿ ಕೊಟ್ಟಿದ್ದಾರೆ ಅಂತ ಹೇಳೋದು. ಯಾವ ರೀತಿ ಪರ್ಫಾರ್ಮೆನ್ಸ್ ಕೊಡ್ತಾರೆ ಮತ್ತು ಇಂಡಿಯಾ ಟೀಮಲ್ಲಿ ಚಾನ್ಸ್ ಸಿಗುತ್ತೆ ಇದು ಅಂತ ನೋಡ್ಕೊಬರೋಣ ಬನ್ನಿ. ಎಲ್ಲೋ ಗೈಸ್, ಎಲ್ಲರಿಗೂ ವೆಲ್ಕಮ್ ಟು ದಿ ಮೈ ಯೂಟ್ಯೂಬ್ ಚಾನಲ್ ಪ್ರಜ್ವಲ್ ಅನಾಲಿಸಿಸ್. ಗುರು ವೈಭವ್ ಸೂರ್ಯವಂಶಿ ಅವರು IPL ಆಗಿರೋದು ಮತ್ತು ಇಂಡಿಯಾ ಆಗಿರೋದು ಮತ್ತು ಡೊಮೆಸ್ಟಿಕ್ ಕ್ರಿಕೆಟರ್ ಆಗಿರೋದು ಸಖತ್ ರೂಲ್ ಮಾಡ್ತಾ ಇದ್ದಾರೆ ಇಡೀ ವರ್ಲ್ಡ್ನೇ ಅಂತ ಹೇಳೋದು. ಯಾಕಂತ ಹೇಳಿದ್ರೆ ಇಡೀ ವರ್ಲ್ಡ್ನೇ ತಿರುಗಿ ನೋಡೋಂಗೆ ಮಾಡ್ಕೊಂಡಿರೋದು ಈ 15 ವರ್ಷದ ಹುಡುಗ ಅಂತ ಹೇಳೋದು. ಯಾಕಂದ್ರೆ ಆ ರೀತಿಯಾದಂಥ ಪರ್ಫಾರ್ಮೆನ್ಸ್ನ ಕೊಟ್ಟಿದ್ದಾರೆ. ಅಗ್ರೆಸಿವ್ ಇಂಟೆಂಟ್ ಆಗಿರೋದು ಮತ್ತು ಶಾರ್ಟ್ ಮೇಲೆ ಇರುವಂಥ ಕಂಟ್ರೋಲ್ಗಳಾಗಿರೋದು ಎಕ್ಸಲೆಂಟ್ ಅಂತ ಹೇಳೋದು. ಅದಕ್ಕೋಸ್ಕರ ಇಂಡಿಯಾ ಮೇಡ್ ಇನ್ ಇಂಡಿಯಾ ಕಾಲ್ ಅಪ್ ಬಂದಿದೆ ಇಲ್ಲಿ ವೈಭವ್ ಸೂರ್ಯವಂಶಿ ಅವರಿಗೆ. ಐರ್ಲೆಂಡ್ ಅಗೇನೆಸ್ಟ್ ಆದರೂ ಕೂಡ ಇದೆ ಡೆಬ್ಯೂ ಸಿಗೋ ಸಾಧ್ಯತೆ ಜಾಸ್ತಿನೇ ಇದೆ ಅಂತ ಹೇಳೋದು. ಯಾಕಂತ ಹೇಳಿದ್ರೆ ಸಖತ್ತಾಗಿ ಪರ್ಫಾರ್ಮೆನ್ಸ್ನ ಕೊಟ್ಕೊಂಡು ಬಂದಿದ್ದಾರೆ. ಈಗ 3 ನೇಷನ್ ಸೀರೀಸ್ ನಡೆದಾಗೂ ಕೂಡ ಫೈನಲಲ್ಲೇ ಸಖತ್ತಾಗಿ ಪರ್ಫಾರ್ಮೆನ್ಸ್ ಕೊಟ್ಟರು. ಸೆಂಚುರಿ ಬರದೇ ಹೋದ್ರು ಕೂಡ ವೈಭವ್ ಸೂರ್ಯವಂಶಿ ಅವರು ಆಡಿದಂಥ ಆಟಕ್ಕೆ ಶ್ರೀಲಂಕಾ ಅವರು ಸೋಲ್ಲೇಬೇಕಾಯಿತು ಅಂತ ಹೇಳೋದು ಬೇರೆ ಉತ್ತರನೇ ಇರಲ್ಲ. ಆ ರೀತಿಯಾದಂಥ ಡಾಮಿನೇಟ್ ಮಾಡ್ಕೊಂಡು ಗೆದ್ರು ನಮ್ಮ ಇಂಡಿಯಾ ಟೀಮ್ ಅಂತ ಹೇಳೋದು. ಸಖತ್ತಾಗಿ ಆಡಿ ಗೆದ್ದಿದ್ದಾರೆ. ಇಲ್ಲಿ ವೈಭವ್ ಸೂರ್ಯವಂಶಿ ಅವರು ಆಡಿಸ್ತಾರೆ ಅಂತ ಅನಿಸ್ತದೆ. ಯಾಕಂತ ಹೇಳಿದ್ರೆ ಇಲ್ಲಿ ಐರ್ಲೆಂಡ್ ಅಗೇನೆಸ್ಟ್ ಆಡೋದು ಇನ್ನೂ ಸ್ವಲ್ಪ ಈಸಿನೇ ಅಂತ ಹೇಳ್ಬೋದು. ಐರ್ಲೆಂಡ್ ಕ್ರಿಕೆಟ್ನ ನಾವು ಇಲ್ಲಿ ಕಡೆಗಣಿಸಬಾರ್ದು. ಯಾಕಂದರೆ ಅವರು ಕ್ವಾಲಿಟಿ ಕ್ರಿಕೆಟರ್ಸ್ಗಳು ಇದ್ದಾರೆ, ಸಖತ್ತಾಗಿ ಆಡ್ತಾರೆ ಐರ್ಲೆಂಡ್ ಕ್ರಿಕೆಟ್ ಕೂಡ. ಆದರೆ ವೈಭವ್ ಸೂರ್ಯವಂಶಿಗೆ ಯಾವುದೇ ಒಂದು ಆಪೋನೆಂಟ್ ಕೂಡ ಮ್ಯಾಟ್ರ್ ಆಗೋದಿಲ್ಲ ಅಂತ ಹೇಳೋದು. ಆ ರೀತಿಯಾದಂಥ ಪರ್ಫಾರ್ಮೆನ್ಸ್ನ ಕೊಡ್ತಾರೆ ವೈಭವ್ ಸೂರ್ಯವಂಶಿ ಅವರು ಆಡಿಸಿದ್ರೆ. ಆಡಿಸಲೇಬೇಕು ಅಂತಲೇ ಹೇಳ್ತೀನಿ. ಯಾಕಂದರೆ ಶ್ರೇಯಸ್ ಅಯ್ಯರ್ ಅವರ ಹೊಸ ಯುಗ ಸ್ಟಾರ್ಟ್ ಆಗ್ತಿದೆ ಇಲ್ಲಿ ಇಂಡಿಯಾ ಟೀಮಲ್ಲಿ ಅಂತ ಹೇಳೋದು. ಸೂರ್ಯಕುಮಾರ್ ಯಾದವ್ ಅವರು ರೋಹಿತ್ ಶರ್ಮಾ ಅವರ ಕಟ್ಕೊಟ್ಟಂಥ ಟೀಮ್ನಲ್ಲಿ ಶ್ರೇಯಸ್ ಅಯ್ಯರ್ ಅವರು ಕಂಟಿನ್ಯೂ ಮಾಡ್ಕೊಂಡು ಹೋದರೆ ಸಾಕು. ಟೀಮ್ ಅಂತೂ ಸಖತ್ತಾಗಿ ಕ್ವಾಲಿಟಿಯಾಗಿ ಬಿಲ್ಡ್ ಮಾಡಿಕೊಟ್ಟಿದ್ದಾರೆ ಅಂತ ಹೇಳೋದು. 2024 ನಾವು ಕಪ್ ಗೆದ್ದಾಗ 2025 ನಾವು ಕಪ್ ಗೆದ್ದಾಗ 2024 ಅನಿಸುತ್ತೆ ಕಪ್ ಗೆದ್ದಾಗ ನಾವು ಅಲ್ಲಿಂದ ಕೂಡ ನಮ್ಮ ಇಂಡಿಯಾದವರು 2026 ಕೂಡ ಕಪ್ ಗೆದ್ದಿದ್ದೀವಿ. ಸಖತ್ತಾಗಿ ಆಡಿ ಡಾಮಿನೇಟ್ ಮಾಡ್ಕೊಂಡು ಗೆದ್ದಿದ್ದೀವಿ ಅಂತ ಹೇಳೋದು. ಅದಕ್ಕೋಸ್ಕರ ನಮ್ಮ ಇಂಡಿಯಾ ಟೀಮ್ ಅವ್ರಿಗೆ ಅಷ್ಟು ಈಸಿ ಆಗುತ್ತೆ ಇದು ಐರ್ಲೆಂಡ್ ಮೇಲೆ ಆಡೋದಕ್ಕೆ. ಶ್ರೇಯಸ್ ಅಯ್ಯರ್ ಅವರಂತೂ ಸಖತ್ತಾದಂಥ ಫಾರ್ಮಲ್ಲಿ ಇದ್ದಾರೆ. ಇಲ್ಲಿ ಟೆಸ್ಟ್ ಕೂಡ ಆಡಿದ್ರು ಮತ್ತು ODI ಕೂಡ ಚೆನ್ನಾಗಿ ಆಡ್ತಿದ್ದಾರೆ. ಮತ್ತು ODI ವೈಸ್ ಕ್ಯಾಪ್ಟನ್ ಕೂಡ ಆಗಿದ್ದಾರೆ ಶ್ರೇಯಸ್ ಅವರು. ಮತ್ತು IPL ಟೀಮಲ್ಲಿ 1 ಬಾರಿ ಕಪ್ನೇ ಗೆಲ್ಸ್ಕೊಟ್ಟಂಥ ಪ್ಲೇಯರ್ ಮತ್ತು 3 ಬಾರಿ ನಾವು ಫೈನಲ್ಗೆ ಕರ್ಕೊಂಡ್ಬಂದಿರೋಂಥ ಪ್ಲೇಯರ್ ಶ್ರೇಯಸ್ ಅವರು. ಕ್ಯಾಪ್ಟನ್ಸಿ ಬಗ್ಗೆ ಡೌಟೇ ಇಲ್ಲ ಅಂತ ಹೇಳೋದು. ಸಖತ್ತಾಗಿ ಆಡಿದ್ದಾರೆ. 2024, 26 ಮತ್ತು 28 ನಾವೇನಾದ್ರು ಕಪ್ ಗೆದ್ಬಿಟ್ರೆ ಹ್ಯಾಟ್ರಿಕ್ ಕಪ್ ಯಾರು ಕೂಡ ಗೆದ್ದಿಲ್ಲ ಅಂತ ಹೇಳೋದು. ಅದೊಂದು ದಾಖಲೆ ಶ್ರೇಯಸ್ ಅವರ ಹಿಸ್ಟ್ರಿಗೆ ಬರಲಿ ಅಂತ ಹೇಳ್ತಾ ಇವತ್ತು ವೈಭವ್ ಸೂರ್ಯವಂಶಿ ಡೆಬ್ಯೂಟ್ ಮಾಡ್ತಾರೆ ಅಂತ ಅನಿಸ್ತದೆ. ನಿಮಗೆ ಅನಿಸ್ತದೆ ಕಮೆಂಟ್ ಮಾಡಿ. ವಿಡಿಯೋ ನಿಮ್ಗೆ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.